ರಾಮಚಂದ್ರೇಗೌಡರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೆ ಅವ್ರು ಕಟ್ಟಿದಂಥ ಪಾರ್ಟಿ ಇವತ್ತು ದೊಡ್ಡ ಆಲದ ಮರವಾಗಿ ಕರ್ನಾಟಕದಲ್ಲಿ ಬೆಳೆದಿದೆ. ಬಿಜೆಪಿಯನ್ನು ಕರ್ನಾಟಕದಲ್ಲಿ ಕಟ್ಟಿದವರಲ್ಲಿ ರಾಮಚಂದ್ರೇಗೌಡರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಿಂದೆ ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ಇವರು ಎಲ್ಲೇ ಭಾಷಣ ಮಾಡಿದ್ರು ಕೂಡ ದೊಡ್ಡಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ಕಡೆ ಹೋದಾಗ ನಾವು ಕೂಡ ಹೋಗಿ ರಸ್ತೆ ಬದಿಯಲ್ಲಿ ನಿಂತು ರಾಮಚಂದ್ರೇಗೌಡರ ಭಾಷಣ ಕೇಳಕ್ಕೆ ಹೋಗ್ತಾ ಇದ್ದರು. ಎಲ್ಲ ಪಕ್ಷಕ್ಕೋಸ್ಕರ ಅವರು ಅವತ್ತೇ ದೊಡ್ಡ ಇಂಜಿನಿಯರ್ ಆಗಿದ್ರು, ಡಬಲ್ ಗ್ರಾಜ್ಯುಯೇಟ್. ಅವತ್ತು ಅದೆಲ್ಲವನ್ನ ಬಿಟ್ಟು ಪಕ್ಷಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಂಥವರು ರಾಮಚಂದ್ರೇಗೌಡರು. ಯಾವುದೇ ಅಧಿಕಾರದ ಆಸೆ ಬಯಸದೆ ಪಾರ್ಟಿಯಲ್ಲಿ ಎಲ್ಲ ಹಂತದಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಿ ಎಮರ್ಜೆನ್ಸಿಯಲ್ಲಿ ಜೈಲು ವಾಸ ಅನುಭವಿಸಿರೋದಿರೋದು, ಮೊದಲ ಬಾರಿಗೆ ಕಾರ್ಪೊರೇಟರ್ ಆಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮಂತ್ರಿಗಳಾಗಿ, ಇವತ್ತೆಲ್ಲ ನಾವು ಪಾರ್ಲಿಮೆಂಟಲ್ಲಿ ನಾವು ಗೆಲ್ತಾ ಇದ್ದೀರಿ ಅಂತ ಹೇಳಿದ್ರೆ ರಾಮಚಂದ್ರೇಗೌಡರು ಅಲ್ಲಿ ಮೊದಲು ಪ್ರಯತ್ನ ಮಾಡಿ ಭಾಳ ಕಡಿಮೆ ಅಂತರದಿಂದ ಸೋತರು. ಅವ್ರು ಹಾಕೊಟ್ಟಂಥ ಬುನಾದಿಯಿಂದ ಇವತ್ತು ಬೆಂಗಳೂರಲ್ಲಿರ್ಬೋದು, ಹಳೆ ಮೈಸೂರಲ್ಲಿರ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಅವರು ಪ್ರವಾಸ ಮಾಡದೇ ಇರೋವಂಥ ಜಿಲ್ಲೆನೇ ಇಲ್ಲ, ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ. ನನಗೆ ಭಾಳ ಹಿರಿಯರವರು, ನಾನು ಭಾಳ ಗೌರವ ಕೊಡುವಂಥ ವ್ಯಕ್ತಿಗಳಲ್ಲಿ ರಾಮಚಂದ್ರೇಗೌಡರು ಭಾಳ ಪ್ರಮುಖರಿದ್ದಾರೆ. ನಮ್ಮನ್ನೆಲ್ಲ ಏಕವಚನದಲ್ಲಿ ಕರೆದು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸುವಂಥ, ನಮಗೆ ಬುದ್ಧಿವಾದ ಹೇಳುವಂಥ ಒಬ್ಬ ರಾಜಕಾರಣಿ ಎಂದರೆ ರಾಮಚಂದ್ರೇಗೌಡರು. ಅವರ ಇಲ್ಲದ ಬಿಜೆಪಿ ನಿಜಕ್ಕೂ ಒಂದು ರೀತಿ ಬಡವಾಗಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಅವರ ಕುಟುಂಬಕ್ಕೆ ಈ ಶಕ್ತಿಯನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಮಚಂದ್ರೇಗೌಡರು ಬಿಜೆಪಿಯಲ್ಲಿ ಯಾವತ್ತಿದ್ರೂ ಕೂಡ ರಾಮಚಂದ್ರೇಗೌಡರಾಗಿ ಬಿಜೆಪಿಯಲ್ಲಿ ಇರ್ತಾರೆ. ಸದಾ ಬಿಜೆಪಿ ಎಲ್ಲ ಕಾರ್ಯಕರ್ತರ ಮನದಾಳದಲ್ಲಿ ಉಳಿಯುತ್ತಾರೆ. ಆ ಥರದ ಒಂದು ವ್ಯಕ್ತಿತ್ವವನ್ನು, ಕಾರ್ಯಕರ್ತ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಂಥ ರಾಮಚಂದ್ರೇಗೌಡರಿಗೆ ನನ್ನ ಕಂಬನಿಯನ್ನು ಮಿಡ್ತಾ ಇದ್ದೀನಿ.